ಹಲೋ ನಮಸ್ತೆ ಫ್ರೆಂಡ್, ಇವತ್ತು ತುಪ್ಪದ ಅನ್ನ ಮಾಡೋದು ನೋಡೋಣ ಬನ್ನಿ. ಒಂದು 2 ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಕ್ಯಾರೆಟ್ ತುರಿ, ಕಾಯಿ ಒಂದು ಅರ್ಧ ಹೋಳಷ್ಟು ಕಾಯಿ ಹಾಲನ್ನು ತೆಗೆದು ರುಬ್ಬಿಟ್ಟು ಹಾಲು ತೆಗೆದಿಟ್ಟಿದ್ದೇನೆ. ಧನಿಯಾ ಪುಡಿ 1 ಚಮಚ, ಚಕ್ಕೆ, ಲವಂಗ, ಜಾಪತ್ರೆ, ಮರಾಠಿ ಮೊಗ್ಗು 1 ಇಂಚು, 2 ಪಾವ್ ಅಕ್ಕಿ ತೊಳೆದಿಟ್ಟಿದ್ದೇನೆ. ಬನ್ನಿ ಮಾಡೋದು ಹೇಗೆ ನೋಡೋಣ. ಕುಕ್ಕರ್ ಇಟ್ಟು ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟು 4 ಚಮಚ ಎಣ್ಣೆ, 4 ಚಮಚ ತುಪ್ಪವನ್ನು ಹಾಕಿ ಎಣ್ಣೆ ತುಪ್ಪ ಕಾದ ಮೇಲೆ ಚಕ್ಕೆ, ಲವಂಗ, ಜಾಪತ್ರೆ, ಮರಾಠಿ ಮೊಗ್ಗು ಎಲ್ಲವನ್ನು ಹಾಕಿ ಫ್ರೈ ಮಾಡೋಣ. ಇದು ಸ್ವಲ್ಪ ಫ್ರೈ ಆದ ಮೇಲೆ ಪಲಾವ್ ಎಲೆ ಹಾಕಿ ಫ್ರೈ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಎಲ್ಲ ಫ್ರೈ ಆದ ಮೇಲೆ ಪುದೀನ ಕೊತ್ತಂಬರಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ತುಪ್ಪದ ಅನ್ನ ತುಂಬ ರುಚಿಕರವಾಗಿರ್ತದೆ, ಮನೆಯಲ್ಲಿ ನೀವು ಒಮ್ಮೆ ಮಾಡಿ ನೋಡಿ. ಎಲ್ಲ ಫ್ರೈ ಆದ ಮೇಲೆ ಇದಕ್ಕೀಗ 1 ಚಮಚ ಧನಿಯಾ ಪುಡಿ ಹಾಕೋಣ. ಕ್ಯಾರೆಟ್ ಕಟ್ ಮಾಡಿಟ್ಟುವ 2 ಕ್ಯಾರೆಟನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈಗ ಧನಿಯಾ ಪುಡಿ 1 ಚಮಚದಷ್ಟು ಹಾಕೋಣ. ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ 2 ಪಾವ್ ಅಕ್ಕಿಯನ್ನು ತೊಳೆದಿಟ್ಟಿರುವ ಅಕ್ಕಿಯನ್ನು ಹಾಕೋಣ. ಅಕ್ಕಿ ಹಾಕಿ ಅರ್ಧ ಬೋಲ್ ಅಕ್ಕಿ ಇದೆ ನಾನು ಹಾಕಿರುವುದು. ಇದಕ್ಕೆ ಅರ್ಧ ಬೋಲ್ ಹಾಲು, ಕಾಯಿ ಹಾಲಿದೆ, ಮತ್ತು ಅರ್ಧ ಬೋಲ್ ನೀರನ್ನು ಮಿಕ್ಸ್ ಮಾಡಿ ಒಟ್ಟಿಗೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಎಲ್ಲವನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಲ್ ಕೂಗಿಸಿದರೆ ತುಪ್ಪದ ಅನ್ನ ತುಂಬ ರುಚಿಕರವಾಗಿ ಚೆನ್ನಾಗಿ ಇರುತ್ತದೆ. ನೋಡಿ, ಕುಕ್ಕರ್ ಮುಚ್ಚಳ ಹಾಕಿದ್ದೇನೆ. ಈಗ ಆಲೂಗೆಡ್ಡೆ ಗ್ರೇವಿ ಮಾಡಿಕೊಳ್ಳೋಣ. ಇದಕ್ಕೆ ಆಲೂಗೆಡ್ಡೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. 2 ಈರುಳ್ಳಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಪುಡಿ, 1/4 kg ಆಲೂಗೆಡ್ಡೆ ಬೇಯಿಸಿ ಸುಲಿದು ಇಟ್ಟಿದ್ದೇನೆ. ಧನಿಯಾ ಪುಡಿ, ಗರಂ ಮಸಾಲ, ಹಸಿ ಖಾರದ ಪುಡಿ 1 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, 4 ಟೊಮಾಟೊ ರುಬ್ಬಿಟ್ಟಿದ್ದೇನೆ. ಬನ್ನಿ ಮಾಡೋದು ಹೇಗೆ ನೋಡೋಣ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು 4 ಚಮಚ ಎಣ್ಣೆ ಹಾಕಿ ಅರಿಶಿನ ಪುಡಿ, ಈರುಳ್ಳಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡೋಣ. ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡೋಣ. ಈಗ ಧನಿಯಾ ಪುಡಿ, ಹಸಿ ಖಾರದ ಪುಡಿ, ಗರಂ ಮಸಾಲ ಎಲ್ಲವನ್ನು ಹಾಕಿ 1 ಚಮಚದಷ್ಟು ಹಾಕಿ ಫ್ರೈ ಮಾಡೋಣ. ಇದೆಲ್ಲ ಫ್ರೈ ಆದ ಮೇಲೆ ರುಬ್ಬಿರುವ ಟೊಮೊಟೊ ಹಣ್ಣು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಫ್ರೈ ಆದ ಮೇಲೆ ಅಕ್ಕಿ ಬೋಂಡ ಹಿಟ್ಟನ್ನು 1-2 ಚಮಚ ಕಲಸಿ ಹಾಕಿದ್ದೇನೆ. ಗ್ರೇವಿ ತಿಕ್ಕಾಗಿ ಚೆನ್ನಾಗಿ ಬರ್ತದೆ ಎಂದು. ಈಗ ಮ್ಯಾಶ್ ಮಾಡಿರುವ ಆಲೂಗೆಡ್ಡೆಯನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ನಮಗೆ ಅಳತೆಗೆ ತಕ್ಕಷ್ಟು ಸ್ವಲ್ಪ ನೀರು ಹಾಕಿಕೊಳ್ಳೋಣ. ಗ್ರೇವಿ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರುತ್ತದೆ. ಎಲ್ಲವನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷಗಳ ಕಾಲ ಕುದಿಸಿದರೆ ಆಲೂಗೆಡ್ಡೆ ಗ್ರೇವಿ ರೆಡಿ ಆಗುತ್ತೆ. ನೋಡಿ, ಕುಕ್ಕರ್ ತಣ್ಣಗಾಗಿದೆ. ನೋಡಿ ತುಪ್ಪದ ಅನ್ನ ಎಷ್ಟು ಚೆನ್ನಾಗಾಗಿದೆ ಎಂದು. ಈಗ ಆಲೂಗೆಡ್ಡೆ ಗ್ರೇವಿನೂ ರೆಡಿಯಾಗಿದೆ. 2 ಕಾಂಬಿನೇಷನ್ನು ತುಂಬ ಸೂಪರ್ ಚೆನ್ನಾಗಿರುತ್ತದೆ. ನೀವು ಮಾಡಿ ನೋಡಿ.